ರಜೆಯಲ್ಲಿ ನಾ ಇಲ್ಲಿಗೆ ಬಂದು ಹೋಗ್ತಾ ಇದ್ದೆ. ಇಡೀ ಮನೆನೇ ನನ್ನ ಹೊತ್ಕೊಂಡು ಮೆರೆಸ್ತಾ ಇದ್ರು. ನಾನು ಇರೋಷ್ಟು ದಿನ ಎಲ್ಲ ಅಮ್ಮಂಗೆ ಅದು ಹಬ್ಬನೇ. ನಾನು ಬೆಳೆದ ದೊಡ್ಡವನಾಗಿದ್ರು ಅವ್ರಿಗೆ ಮಾತ್ರ ನನ್ನ ಚಿಕ್ಕ ಹುಡುಗನೇ. ನೀನ್ ಮಾಧುರಿ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ನನ್ನ ಬಗ್ಗೆ ತಿಳ್ಕೋಬೇಕು. ಅಮ್ಮನಿಗೆ ಶಾಸ್ತ್ರ, ಸಂಪ್ರದಾಯ, ದೇವರು, ಜಾತಕ ಈ ಥರದಲ್ಲೆಲ್ಲ ತುಂಬಾ ನಂಬಿಕೆ. ನಾನು ಹುಟ್ಟಿದಾಗ ನನ್ನ ಜಾತಕ ಬರ್ಸಿದ್ರಂತೆ. ಈ ಮಗು ಮನೇಲಿದ್ರೆ ತಂದೆ ಜೀವಕ್ಕೆ ಅಪಾಯ ಅಂತ ಹೇಳಿದ್ರಂತೆ. ಅಮ್ಮನಿಗೆ ನನ್ನ ಕಂಡ್ರೆ ಬಹಳ ಇಷ್ಟ. ಆದರೂ ಅಪ್ಪನ ಪ್ರಾಣ ಅಂತ ಬಂದಾಗ ಅವರಿಗೆ ನನ್ನ ದೂರ ಮಾಡ್ಕೊಳ್ದೆ ಬೇರೆ ವಿಧಿ ಇರಲಿಲ್ಲ. ನನ್ನನ್ನು ಲಂಡನ್ನಲ್ಲಿರೋ ನಮ್ಮ ಸಂಬಂಧಿಕರ ಮನೇಲಿ ಬೆಳೆಸಿದ್ರು. ಆಗಾಗ ಅಪ್ಪ ಅಮ್ಮ ಲಂಡನ್ನಿಗೆ ಬಂದು ನನ್ನ ಜೊತೆ ಕಾಲ ಕಳೀತಾ ಇದ್ರು. ಅಮ್ಮ ಎಷ್ಟೆಲ್ಲ ಗಿಫ್ಟ್ ತರ್ತಾ ಇದ್ರು ಗೊತ್ತಾ ರಚ್ಚು? ವಾಪಸ್ ಹೋಗೋವರೆಗೂ ಒಂದು ಕ್ಷಣ ಕೂಡ ನನ್ನ ಬಿಟ್ಟಿರ್ತಾನೆ ಇರಲಿಲ್ಲ. ಚಿಕ್ಕವನಿದ್ದಾಗಿಂದ ಸಂಜೀವನಿಂದ ನಾನು ಏನೇನೆಲ್ಲ ಕಳ್ಕೊಂಡು ಅದನ್ನೆಲ್ಲ ವಾಪಸ್ ಕೊಡಿಸಿ ನನ್ನನ್ನು ಗೆಲ್ಸೋವಳು ಅವಳೆ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಅದಕ್ಕೆ ನನ್ನ ಎಲ್ಲ ಟ್ರಂಪ್ ಕಾರ್ಡ್ಗಳನ್ನ ನಾನು ಕರೆಕ್ಟ್ ಟೈಮಲ್ಲಿ ಯೂಸ್ ಮಾಡಿದೆ. ಆ ಮಾಧುರಿನ ಮುಗಿಸ್ಬಿಟ್ಟೆ. ರಚನಾ ರಚನಾ ನಮ್ಮ ಅತ್ತೆ ಕೈಲಿ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಮಾಡಿಸ್ತೀನಿ ಅಂತ ಏನೆಲ್ಲ ಪೋಸ್ ಕೊಟ್ಟೆ ನೀನು. ಕೊನೆಗೆ ಅವ್ರ ಬಾಯಲ್ಲೇ ನಿನ್ ಮುಖಕ್ಕೆ ಅಂತ ಉಗಿಯೋ ಹಾಗೆ ಮಾಡಿದ್ನ ನಾನು. That is the power of ದೇವಿ. ದೊಡ್ಡಮ್ಮನ್ ಬಾಯಲ್ಲಿ ನಿನಗ್ ಬಯಸಿ ಮಾಧುರಿ ವಿಷಯನು ತೆಗೆಸಿ ಸಂಜೀವಂಗೂ ರಾಣಾಗೂ ಗಲಾಟೆ ಆಗೋ ಹಾಗೆ ಮಾಡಿದ್ದೆ ನಾನು. ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾ? ಆಕ್ಚುಲಿ ದೊಡ್ಡಮ್ಮ ಅನ್ಕೊಂಡಿದ್ದಾರೆ ಮಾಧುರಿನೇ ಈ ಮನೆ ನೆಮ್ಮದಿನ ಕಿತ್ಕೊಂಡಿದ್ದು ಅಂತ. 100% ರಾಂಗ್. ಆಗ್ಲಿಂದ ಈಗಿನವರೆಗೂ ಈ ಮನೆ ನೆಮ್ಮದಿ ಕಿತ್ಕೋತಾ ಇರೋದು ನಾನು. ಮಾಧುರಿಗೆ ಆಕ್ಸಿಡೆಂಟ್ ಆದ ದಿನ ಏನ್ ನಡೀತು ಅಂತ ಈ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ನನ್ನನ್ನು ಬಿಟ್ರೆ ರಜೆಯಲ್ಲಿ ನಾ ಇಲ್ಲಿಗೆ ಬಂದು ಹೋಗ್ತಾ ಇದ್ದೆ. ಇಡೀ ಮನೆನೇ ನನ್ನ ಹೊತ್ಕೊಂಡು ಮೆರೆಸ್ತಾ ಇದ್ರು. ನಾನು ಇರೋಷ್ಟು ದಿನ ಎಲ್ಲ ಅಮ್ಮಂಗೆ ಅದು ಹಬ್ಬನೇ. ನಾನು ಬೆಳೆದ ದೊಡ್ಡವನಾಗಿದ್ರು ಅವ್ರಿಗೆ ಮಾತ್ರ ನನ್ನ ಚಿಕ್ಕ ಹುಡುಗನೇ. ಸಂಜೀವ, ಬೇಡ ಅಲ್ಲೇ ಬರಬೇಡಿ. ಸಂಜೀವ ನಿಂತ್ಕೋ. ಇವಾಗ ತಿಂದೆ ಜಾಸ್ತಿ ಆಗ್ತದೆ, ನನಗೆ ಬೇಡ. ಇಲ್ಲೇ ಬಾಯ್ಲಿ. ಅದ್ ಹೇಗೆ 2 ತುತ್ತು ತಿನ್ಕೊಳ್ಳೆ ಜಾಸ್ತಿ ಆಗೋದು? ಇರಿ 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 ಅಲ್ಲೇ ರೀ ಅಲ್ಲೇ ರೀ ಅಲ್ಲೇ ರೀ ಅಮ್ಮ ಅಲ್ಲೇ ರೀ. ಸಂಜೀವ ನಾನು ಆಚೆ ಬರ್ತೀನಿ.
ಇದಷ್ಟು ಖಾಲಿ ಆಗೋ ತನಕ ಹೇಳೋ ಮಾತೇ ಇಲ್ಲ. ತಿನ್ನು ತಿನ್ನು. ಓಕೆನಾ? ಎಲ್ಲಿ ಹೋಗಿ ಇನ್ನು ಪ್ಲೇಟ್ ಪೂರ್ತಿ ಖಾಲಿ ಆಗ್ಬೇಕು. ಆಯ್ತು. ತಿನ್ಸು. ಚೂರು ಚೂರು. ಕುಡ್ಬೋದಾ? ನಿಧಾನ. ಓಕೆ, ಜಾಣ ಮರಿ. ವಾವ್, ನನ್ಗೆ ಇಷ್ಟವಾದ ಕಲರೇ ತಂದಿದ್ಯಲ್ಲೋ. ನಿಂಗೆ ಗೊತ್ತಾಯ್ತು? ಅಮ್ಮ, ಇವನು ನಿನ್ ಮಗ, ನಿನ್ ಬಗ್ಗೆ ಇವನಿಗೆ ಗೊತ್ತಿರೋದಿಲ್ವಾ? ಅದನ್ನ ಬೇರೆಯವ್ರು ಹೇಳ್ ತಿಳ್ಕೊಬೇಕಾ? ಇದು ಪಾಯಿಂಟ್ ಅಂದ್ರೆ. ದೊಡ್ಡಮ್ಮ, ಸಂಜೀವಣ್ಣ ನಿಮ್ಮಿಂದ ದೂರ ಇರ್ಬೋದು, ಆದ್ರೆ ಅವ್ನ ಮನ್ಸು ಸದಾ ನಿಮ್ ಜೊತೆನೆ ಸುತ್ತಾ ಇರತ್ತೆ. ಥ್ಯಾಂಕ್ಸ್ ಕಣ. ಅಮ್ಮ, ಈ ಸೀರಿಯಲ್ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಆಯ್ತು ಮಗ್ನೆ, ಉಟ್ಕೊಂಡ್ ಬರ್ತೀನಿ. ಹೇಗ್ ಕಾಣ್ತಿದ್ದೀನಿ? ರಾಜಮಾತೆ ನನ್ ಕಣ್ಣೆ ಬೀಳೋ ಹಾಗಿದೆ. ರಣ ರೆಡಿ? ಏ, ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ಲಿಲ್ವೇನ್ರ? ಸುಮ್ನೆ ಇರಿ ದೊಡ್ಡಮ್ಮ ನೀವು. ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನ್ ಮಾತಾಡ್ತಿಲ್ವೋ, ನಿನ್ ಜಾತಕ ಮಾತಾಡ್ತಾ ಇದೆ. ನಿಮ್ಮ ಅಪ್ಪ, ನಿನ್ ತಮ್ಮ, ನಿನ್ ಫ್ಯಾಮಿಲಿ ಎಲ್ಲರಿಗೂ ನೀನು ಮೋಸ ಮಾಡ್ತೀಯ. ನಿನ್ನ ಸ್ವಾರ್ಥ ಮಾತ್ರ ನೋಡ್ಕೋತೀಯ ಅಂತ ನಿನ್ನ ಜಾತಕದಲ್ಲೇ ಬರ್ದಿದೆ ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ನಡೀತಾ ಇದೆ ನೋಡು. ಅಮ್ಮ, ಇಲ್ಲ ಕಣಮ್ಮ. ನೀನು ನ್ಯಾಯದವನೇ ಆಗಿದ್ರೆ, ನಿನ್ ತಮ್ಮನ್ನ ಪ್ರೀತಿಸಿದ್ದೇ ಆಗಿದ್ರೆ, ಈ ಸಿಇಒ ಸ್ಥಾನ ನನ್ಗೊಬ್ನಿಗೆ ಬೇಡ, ನನ್ ತಮ್ಮನಿಗೂ ಬೇಕು ಅಂತ ಜಗಳ ಮಾಡ್ಬೇಕಾಗಿತ್ತು ನೀನು. ಸಂಜೀವ, ಕೆಲವು ಕಂಪ್ನಿಗಳಲ್ಲಿ ಒಬ್ಬರಿಗಿಂತ ಹೆಚ್ಚಿಗೆ ಸಿಇಒಗಳು ಇರ್ತಾರೆ ಅಲ್ವಾ? ಅಲ್ಲ, ಒಡವೆ ಅಂಗಡಿಲಿ ಇಬ್ರು ಸಿಇಒ ಇದ್ರೆ ಏನ್ ಪ್ರಾಬ್ಲಮ್ ಆಗತ್ತೆ? ಪ್ರಾಬ್ಲಮ್ ಕಂಪ್ನಿಗಾಗಲ್ಲ, ಇವನಿಗಾಗತ್ತೆ. ಯಾಕಂದ್ರೆ ಇವನ್ ಅಧಿಕಾರನ ಅವನು ಹಂಚ್ಕೊಳಕ್ ಬರ್ತಾನಲ್ಲ, ಅದು ಇವನಿಗೆ ಕಷ್ಟ ಆಗತ್ತೆ. ಸಂಜೀವ, ಅನ್ಯಾಯ ಮಾಡ್ಬಿಟ್ಟಿಯಲ್ಲೋ ನಿನ್ ತಮ್ಮನ್ಗೆ. ದೇವ್ರೆ, ಅಮ್ಮ, ಅಪ್ಪಂಗ್ ನಾನು ಹೇಳ್ದೆ, ಆದ್ರೆ ನನ್ನ ಮಾತು ಕೇಳಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಏನ್ ಮಾಡ್ಲಿ ಇವಾಗ? ಒಂದ್ ಕೆಲಸ ಮಾಡ್ತೀನಿ, ಇವತ್ತು ನಾನು ಲಂಡನ್ಗೆ ವಾಪಸ್ ಹೋಗ್ಬಿಡ್ತೀನಿ. ಅಮ್ಮ, ನನಗೆ ಬೇಕಾಗಿರೋದು ನೀವು ಮಾತ್ರ, ಈ ಅಧಿಕಾರ ಫೈಟು ಅಲ್ಲ. ದೊಡ್ಡಮ್ಮ, ಅಣ್ಣನ ವಿಷಯದಲ್ಲಿ ದುಡುಕಿ ಮಾತಾಡ್ಬೇಡಿ. ದೊಡ್ಡಪ್ಪ ಒಂದ್ಸಲಿ ನಿರ್ಧಾರ ಮಾಡಿದ್ರೆ ಅದನ್ನ ಯಾರು ಬದಲಾಯಿಸಕ್ಕಾಗಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ಇದ್ರಲ್ಲಿ ಇವಾಗ ಅಣ್ಣನ್ ತಪ್ಪು ಏನಿದೆ? ಅಯ್ಯೋ ದೇವ್ರೆ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸುಮ್ನೆ ಇದ್ರೆ ಈ ಮಗನಿಗೆ ಅನ್ಯಾಯ ಆಗುತ್ತೆ, ಕೋಪ ಮಾಡ್ಕೊಂಡ್ರೆ ಈ ಮಗ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾನೆ. ಸಂಜೀವ, ನಿಮ್ಮ ಅಪ್ಪನ ಆಸೆ ಪ್ರಕಾರ ನೀನೇ ಸಿಇಒ ಆಗಿರು, ಆದ್ರೆ ನಿನ್ನಿಂದ ರಾಣಾಗ್ ಮಾತ್ರ ಅನ್ಯಾಯ ಆಗ್ಬಾರ್ದು ಕಣೋ. ಅಮ್ಮ, ನನ್ನ ಒಡ ಹುಟ್ಟಿ ತಮ್ಮ ಇವನು, ನನ್ನಿಂದ ಯಾಕೆ ಅನ್ಯಾಯ ಆಗತ್ತೆ? ನಿನ್ ಜಾತಕನೇ ಆಗಿದೆ ಅಂತ ಹೇಳ್ತಾರೆ ಕಣೋ. ನೀನು ನನ್ ಮೇಲೆ ಆಣೆ ಇಡು, ಯಾವುದೇ ವಿಷಯದಲ್ಲೂ ನಿನ್ನಿಂದ ರಾಣಾಗೆ ಮೋಸ ಆಗಲ್ಲ ಅಂತ. ಅಮ್ಮ, ಏನು ಅಂತ ಮಾತಾಡ್ತಿದ್ಯಾ ನೀನು? ಸಂಜೀವನ ಅವನಿಂದ ಯಾವತ್ತೂ ನನಗೆ ಮೋಸ ಆಗೋದಿಲ್ಲ.
ಸಂಜೀವ, ನೀನ್ ಆಣೆ ಎಲ್ಲ ಮಾಡಕ್ ಹೋಗ್ಬೇಡ ನೀನು. ಈ ನಂಬಿಕೆನ ಉಳಿಸ್ಕೊಳಕಾದ್ರೂ ನೀನ್ ಆಣೆ ಮಾಡು ಮಗ್ನೆ. ನನ್ನಿಂದ ರಾಣಂಗೆ ಯಾವತ್ತಿಗೂ ಯಾವ ವಿಷಯದಲ್ಲೂ ಅನ್ಯಾಯ ಆಗಲ್ಲ. ಯಾವಾಗ್ಲೂ ನನ್ನ ಬಗ್ಗೆ ಪ್ರೀತಿ ಕಾಣ್ತಾ ಇದ್ದ ಅಮ್ಮನ ಕಣ್ಣಲ್ಲಿ ಮೊದಲನೇ ಸಲ ಅವತ್ತು ದ್ವೇಷ ನೋಡಿದೆ. ಅಮ್ಮನ ದಿಢೀರ್ ಬದಲಾವಣೆಗೆ ನನ್ನ ಜಾತಕನೇ ಕಾರಣನ, ಅಥವಾ ನನಗೆ ಗೊತ್ತಿಲ್ದಂಗೆ ಬೇರೆ ಏನಾದ್ರು ನಡೆದಿತ್ತ ಗೊತ್ತಿಲ್ಲ. ಆದ್ರೆ ಆ ಕ್ಷಣದಿಂದ ನನ್ನ ಮತ್ತು ಅಮ್ಮನ ನಡುವೆ ಒಂದು ಅನ್ಈಸಿನೆಸ್, ಅಂತರ ಕ್ರಿಯೇಟ್ ಆಗಕ್ಕೆ ಶುರು ಆಯ್ತು. ಎಲ್ಲ ಚೆನ್ನಾಗಿದ್ದ ಕನಸಿನ ಪ್ರಪಂಚ ಯಾಕಿದ್ದಕ್ಕಿದ್ದಾಗೆ ಈ ಕುಸಿತಾ ಇದ್ದ ಸಂಕಟ ಪಡೆಯೋ ಸಮಯದಲ್ಲೇ ನಾನು ಅವಳನ್ನ ಮೊದಲನೇ ಸಲ ನೋಡಿದ್ದು. ಯಾರನ್ನ? ಮಾಧುರಿನ. ಎಕ್ಸ್ಕ್ಯೂಸ್ ಮೀ, ಇಯರಿಂಗ್ಸ್ ತೋರಿಸಿ.